ಪ್ರಕೃತಿಯಿಂದ ನಾವು ತುಂಬ ಪಾಠಗಳನ್ನ ಕಲಿತಾ ಇದ್ದೀವಿ. ಅದರಲ್ಲಿ ಇದೊಂದು. 2 ಹಣ್ಣುಗಳು ಒಂದೇ ಕೊಂಬೆಯಲ್ಲಿ ಬೆಳೆದಿತ್ತು. ಒಂದು ಬೇಗ ಹಣ್ಣಾಗಿದೆ ಮತ್ತು ಇನ್ನೊಂದು ಸಮಯಕ್ಕಾಗಿ ಕಾಯುತ್ತಿದೆ. ಅರ್ಥ ಇಷ್ಟೇ: ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ, ನಮ್ಮ ಕ್ಷಣವೂ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಮಗಿರಬೇಕಷ್ಟೆ. ಫ್ರೆಂಡ್ಸ್, ಶಿವರಾತ್ರಿ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಶಿವನಿಗೆ ಸಮರ್ಪಿತವಾದ ಅದ್ಭುತ ದಿನ ಅಂತ ಹೇಳ್ಬೋದು. ಈ ದಿನನ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ. ಒಬ್ಬರು ಪೂರ್ತಿಯಾಗಿ ಬೆಳಗಿಂದ ನಾಳೆ ಬೆಳಿಗ್ಗೆವರೆಗೂ ಉಪವಾಸ ಇದ್ದು ವ್ರತಾಚರಣೆ ಮಾಡಿ ಉಪವಾಸನ ಮಾರನೇ ದಿನ ಬಿಡ್ತಾರೆ. ಇನ್ನೂ ಕೆಲವರು ಉಪವಾಸ ಇರೋಕ್ಕಾಗದೇ ಇರೋರು ಫಲಾಹಾರ ಸ್ವೀಕರಿಸಿ ಉಪವಾಸ ಮಾಡ್ತಾರೆ. ಈ ನಮ್ಮ ಶಿವಪ್ಪನ ಆಶೀರ್ವಾದ ಪಡೆಯೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಯತ್ನ ಅಂತೂ ಪಡ್ತಾರೆ. ಇಡೀ ರಾತ್ರಿ ಜಾಗರಣೆ ಇರೋದು ಅದು ಅತ್ಯಂತ ಮಂಗಳಕರ ಅಂತಲೇ ಹೇಳ್ಬೋದು. ಈ ಉಪವಾಸ ಇರೋದು ಅಷ್ಟೇ ಸೈಂಟಿಫಿಕ್ ಆಗೂ ಒಳ್ಳೆಯದು, ಆಧ್ಯಾತ್ಮಿಕವಾಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಗೆಲ್ಲ ನಮ್ಮ ಹಿರಿಯರು ಅಟ್ಲೀಸ್ಟು ವೀಕ್ಲಿ ಒನ್ಸ್ ಆದರೂ ಉಪವಾಸ ಇರ್ತಿದ್ರಂತೆ. ಬಟ್ ಇವಾಗಿನವ್ರಿಗೆ ಆಗಲ್ಲ. ಯಾಕೆಂದರೆ ಎಲ್ಲರೂ ಡಯಟ್ ಪ್ಲ್ಯಾನಿಂಗಲ್ಲಿ ಇರ್ತಾರೆ. ಆ ಟೈಮ್ಗೆ ತಿಂದಿಲ್ಲ ಅಂದರೆ ಅವರು ಹೆಂಗೆ ಆಡ್ತಾರೆ ಅಂದರೆ ಅದನ್ನು ಹೇಳೋಕ್ಕೂ ಅಸಾಧ್ಯ. ಆ ರೀತಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಉಪವಾಸ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಏನಿರುತ್ತೆ ಅದು ಉತ್ತಮವಾಗಿರುತ್ತೆ ಅಂತ ವಿದ್ವಾಂಸರು ಹೇಳ್ತಾರೆ. ಆಗಾಗ ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯ ಉತ್ಪನ್ನಗಳು ತಾವಾಗಿಯೇ ಹೊರಗಡೆ ಹೋಗ್ತವೆ ಅಂತ ಹೇಳ್ಬಹುದು. ನಮ್ಮ ಶಿವಪ್ಪ ಶಿವರಾತ್ರಿ ದಿನ ಶಿವರಾತ್ರಿ ಅಂತಲೇ ಪ್ರತೀತಿ ಇರುವುದರಿಂದ ರಾತ್ರಿ ಇಡೀ ಜಾಗರಣೆ ಮಾಡಿ ಪೂಜೆ ಮಾಡಿ ಅಭಿಷೇಕ ಮಾಡೋದು, ಒಂದೊಂದು ದೇವಸ್ಥಾನಗಳಲ್ಲೂ ಒಂದೊಂದು ರೀತಿಯಾದಂಥ ಉಪಾಸನ ಪ್ರತಿಯೊಂದನ್ನು ಮಾಡ್ತಾ ಹೋಗ್ತಾರೆ. ಇದು ನಮ್ಮನೆ ಪೂಜೆ. ನಾನು ಮನೆಯಲ್ಲಿ ಇಡೀ ರಾತ್ರಿ ಮಾಡೋಕ್ಕೆ ಆಗಿಲ್ಲ. ಯಾಕೆಂದರೆ ನಾನು ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನಿಂಗ್ ಇದ್ದಿದ್ದರಿಂದ ನಾನು ಇಡೀ ರಾತ್ರಿ ಮಾಡೋಕ್ಕಾಗಿಲ್ಲ. ನಾನು ಏನಿದೆ ನನ್ನ ಪೂಜೆನ ನಾನು ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತ ಮಾತ್ರ ಹೇಳ್ತೀನಿ. 4 ವರ್ಷಗಳ ನಂತರ ನಾನು ಪೂಜೆ ಮಾಡ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ. ಕೇಳು ಮಾದೇವ ಮನ್ಸನ ಜೀವ, ನುಡಿಸಿ ಆಡಕ ತಮರು ಆಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿ ದಾಳ, ನಡೆಸಿದಿ ಬಾಳ, ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ. ಈ ಪೂಜೆ ಉಪವಾಸ ಏನೆಲ್ಲ ಇದೆ ಇದೆಲ್ಲ ಮಾಡೋದು ಒಂದಾದರೆ, ಆತ್ಮತೃಪ್ತಿಗಾಗಿ ನಾವು ಮಾಡ್ತೀವಲ್ಲ ಮನಸಾರ ಪೂಜೆ, ಅದೊಂದೇ ದೇವರಿಗೆ ಸಲ್ಲೋದು. ಬೇರೆ ಏನು ಮಾಡ್ತೀವೋ ಅದು ಅವರವರ ಇಚ್ಛೆಗನುಸಾರವಾಗಿ ಮಾಡ್ತೀವಿ ಅಷ್ಟೇ. ಯಾವತ್ತು ನಾವು ಮನಸ್ಫೂರ್ತಿಯಾಗಿ ಮನಸ ಇಚ್ಛೆ ಪೂಜೆ ಮಾಡ್ತೀವೋ ಆವತ್ತೇ ಆ ಮನಸ್ಸಿಗೂ ತೃಪ್ತಿ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ,
ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಳಿ ಬಾರದೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಳಿ ಬಾರದೇಕೆ. ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ ಕೈಲೆ ಮಾಯ. ಹೋಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ. ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಭಯಕ್ಕೆ, ಮುಂದಿಟ್ಟು ರುಣಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಆ ಭಗವಂತ ಕೊಟ್ಟರು ಕೊಡದೇ ಇದ್ದರು ನಾವು ಒಂದಲ್ಲ ಒಂದಕ್ಕೆ ಆ ದೇವ್ರ ಮುಂದೆ ತಲೆ ತಗ್ಗಿಸ್ಲೇಬೇಕು. ಹಾಗಾಗಿ ಈ ಹಾಡು ಅಷ್ಟೇ. ಫ್ರೆಂಡ್ಸ್, ನಾನು ಇವತ್ತಿನ ಪೂಜೆ ಎಲ್ಲ ಮುಗಿಸಿ ಹೊರಟೆ. ಬಸರಾಳು ಮುತ್ತೈದೆಕೆರೆಗೆ ನಾನು ಹೋಗಿದ್ದು. ಅಲ್ಲಿ ಇದು ವಿಡಿಯೋ ಕೂಡ ನಾನು ಆಲ್ರೆಡಿ ಒಂದು ಫ್ಯೂ ಹೈಲೈಟ್ಸ್ ಏನಿದೆ ಅದನ್ನು ಹಾಕಿದ್ದೀನಿ. ಅದನ್ನು ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ಸ್ ಆದಮೇಲೆ ಅದು ಬರುತ್ತೆ ವಿಡಿಯೋ. ಧನ್ಯವಾದ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ, ಆದರೂ ಎಲ್ಲರಿಗೂ ಈ ಶಿವರಾತ್ರಿ ಒಳ್ಳೆಯದು ತರಲಿ ಅಂತ ಬಯಸುತ್ತಾ ನಮಸ್ತೆ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.